ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಹನುಮನ್ ನಗರದಲ್ಲಿರುವಂಥ ಶ್ರೀ ಆತ್ಮಲಿಂಗೇಶ್ವರ ದೇವಸ್ಥಾನವನ್ನು ನಾನು ರಿವ್ಯೂ ಮಾಡ್ತಾ ಇದ್ದೀನಿ. ಈ ಟೆಂಪಲ್ ಬಂದು ನಿಮಗೆ ಕೇಮದೊಡ್ಡಿಯಿಂದ ಒಂದು 3-4 ಕಿಲೋಮೀಟರ್ ಆಗುತ್ತೆ. ಮೀನ್ಸ್ ಕೇಮದೊಡ್ಡಿಯಿಂದ ಮಂಡ್ಯ ಹೋಗಬೇಕಾದ್ರೆ ನಿಮಗೆ ಒಂದು 4 ಕಿಲೋಮೀಟ್ರ್ ಆದಮೇಲೆ ಸಿಗೋಂಥ ಟೆಂಪಲ್ಲು. ಇದು ಬಂದು ಮಂಡ್ಯ ಡಿಸ್ಟಿಕ್ ಮದ್ದೂರು ತಾಲೂಕಲ್ಲಿ ಇರುವಂಥ ಟೆಂಪಲ್ಲು. ಆ್ಯಂಡ್ ಈ ಟೆಂಪಲ್ ಬಂದು ಜಿ ಮಾದೇಗೌಡ ಅವ್ರದ್ದು ಏನು ಭಾರತೀಯ ಎಜುಕೇಷನ್ ಟ್ರಸ್ಟ್ ಏನಿದೆ ಅವ್ರದ್ದು, ಆ ಟ್ರಸ್ಟಿ ಅವ್ರದ್ದೇ ಈ ಟೆಂಪಲ್ಲೂ. ಈ ಟೆಂಪಲ್ ವಿಶೇಷ ಏನು ಗೊತ್ತಾ, ಈ ಟೆಂಪಲಲ್ಲಿ ತುಂಬ ಸೀರಿಯಲ್ ಶೂಟಿಂಗ್ಸು, ಫಿಲಮ್ ಶೂಟಿಂಗ್ಸ್ ಎಲ್ಲ ತೆಗ್ದಿದ್ದಾರೆ. ರೀಸೆಂಟಾಗಿ ಅಮೃತಧಾರೆ ಸೀರಿಯಲಲ್ಲಿ ಪಾರ್ಥ ಮತ್ತು ಅಪೇಕ್ಷಾ ಮದುವೆ ಆಗ್ತಾರಲ್ವಾ, ಆಮೇಲೆ ಅಲ್ಲಿ ಫೈಟ್ ಎಲ್ಲ ನಡೆಯುತ್ತಲ್ಲ, ಆ ಸೀನೆಲ್ಲ ಇದೇ ಟೆಂಪಲಲ್ಲಿ ಶೂಟ್ ಆಗಿರೋದು. ಬೇಕಾದರೆ ಚೆಕ್ ಮಾಡಿ ಗೊತ್ತಾಗುತ್ತೆ. ಎಂಟ್ರೆನ್ಸ್ ನಾನು ಫಸ್ಟ್ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ತೋರಿಸಿದ್ನಲ್ಲ, ಅಲ್ಲಿಂದನೇ ಅವರು ಓಡ್ಕೊಂಡು ಬರ್ತಾರೆ ನೋಡಿ, ಆ ಸೀನ್ ಅಲ್ಲೇ ಶೂಟ್ ಆಗಿರೋದು. ನೆಕ್ಸ್ಟ್ ಹೀಗೆ ಸ್ಟೆಪ್ಸ್ ಹತ್ಕೊಳ್ತಾ ಹೋದರೆ ನಮಗೆ ಮೇಲ್ಗಡೆ ಟೆಂಪಲ್ ಸಿಗುತ್ತೆ. ನಾನು ತೋರಿಸ್ತೀನಿ. ಫುಲ್ಲು ತುಂಬ ಚೆನ್ನಾಗಿದೆ. ಮೀನ್ಸ್ ಫುಲ್ ಟೋಟಲ್ ಎನ್ವಿರಾನ್ಮೆಂಟ್ ಏನಿದೆ ಅದು ಎಲ್ಲ ತುಂಬ ಚೆನ್ನಾಗಿದೆ. ಇಲ್ಲಿರೋ ದೇವ್ರು ಬಂದು ಶಿವನ ದೇವಸ್ಥಾನ ಇರೋದಿಲ್ಲಿ. ಈ ಟೆಂಪಲ್ ನೇಮ್ ಬಂದು ಶ್ರೀ ಆತ್ಮಲಿಂಗೇಶ್ವರ ದೇವಸ್ಥಾನ ಅಂತ ಕರೀತಾರೆ. ಈ ಪ್ಲೇಸ್ ಹೆಸರು ಬಂದು ಹನುಮನ್ ನಗರ ಅಂತ. ನಿಮಗೆ ಇದು ಮಂಡ್ಯ ಡಿಸ್ಟಿಕ್ ಮದ್ದೂರು ತಾಲೂಕಲ್ಲಿ ಬರುತ್ತೆ. ಕೇಮದೊಡ್ಡಿಯಿಂದ ಒಂದು ಹೇಳಿದ್ನಲ್ವ, ಒಂದು 4 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಸ್ಟಾರ್ಟಿಂಗು ನಿಮಗೆ ಬಸವಣ್ಣ ಮತ್ತು ಆಂಜನೇಯ ಸ್ವಾಮಿದಿದೆ. ಹೋಗ್ತಾ ಹೋಗ್ತಾ ನಿಮಗೆ ನೋಡಿ ಇದೆ ಟೆಂಪಲ್ದು ಎಂಟ್ರೆನ್ಸು. ಸ್ಟೆಪ್ಸ್ ಹತ್ತಿ ಬಂದರೆ ಎಂಟ್ರೆನ್ಸ್ ಸಿಗುತ್ತೆ. ಫೈಟಿಂಗ್ ಸೀನ್ ನಡೀತಲ್ಲ ಅಮೃತಧಾರೆ ಸೀರಿಯಲ್ದು, ಇದೇ ಪ್ಲೇಸಲ್ಲಿ ನಡೆದಿದ್ದು. ನೋಡಿ, ಶ್ರೀ ಆತ್ಮಲಿಂಗೇಶ್ವರ ಪುಣ್ಯಕ್ಷೇತ್ರ ಅಂತ ಕರೀತಾರೆ. ಫೈಟಿಂಗ್ ಸೀನ್ ಅದೇ ಪ್ಲೇಸಲ್ಲಿ ನಡೆದಿದ್ದು. ಈಗ ಒಳಗಡೆ ಎಂಟ್ರ್ ಆಗೋಣ. ಸ್ಟ್ರೈಟ್ ಕಾಣ್ತಿದೆಯಲ್ಲ, ಅದೇ ಟೆಂಪಲ್ಲು. ಸುತ್ತ ಎನ್ವಿರಾನ್ಮೆಂಟ್ ಅಂತೂ ಸೂಪರಾಗಿದೆ. ಯಾರಾದರೂ ಈ ಕಡೆ ಬಂದರೆ ವಿಸಿಟ್ ಆಗಿ. ನೀವು ಲೊಕೇಶನಲ್ಲಿ ಶ್ರೀ ಆತ್ಮಲಿಂಗೇಶ್ವರ ದೇವಸ್ಥಾನ ಹನುಮನ್ ನಗರ ಅಂತ ಹಾಕಿದ್ರೆ ಅದೇ ಕರ್ಕೊಂಬರುತ್ತೆ, ಲೊಕೇಶನ್ ಸಿಗುತ್ತೆ ನಿಮಗೆ. ನೋಡಿ, ಇದೇ ಟೆಂಪಲ್ಲು. ಹೇಳಿದ್ನಲ್ಲ ಶಿವನ ದೇವಸ್ಥಾನ ಅಂತ, ಶ್ರೀ ಮಂಜುನಾಥ ಸ್ವಾಮಿ ಟೆಂಪಲ್. ಹಾಗೆ ಇಲ್ಲೂ ಬಸವಣ್ಣ ಇದೆ. ನೋಡಿ ಫ್ರೆಂಡ್ಸ್, ಸುತ್ತ ವ್ಯೂ ಎಷ್ಟು ಚೆನ್ನಾಗಿದೆ. ಮುಂಚೆ ಮೀನ್ಸ್ ನಾವು ಕಾಲೇಜಲ್ಲಿ ಹೋಗ್ಬೇಕಾದ್ರೆಲ್ಲ ಬರ್ತಾಯಿದ್ವಿ. ಇಲ್ಲೆಲ್ಲ ತುಂಬ ಪ್ಲ್ಯಾಂಟ್ಸ್, ಗುಲಾಬಿ ಗಿಡ ಅಂತೂ ತುಂಬ ಇತ್ತು. ಈ ಪಾರ್ಕ್ ಫುಲ್ಲೆಲ್ಲ ಗುಲಾಬಿ ಗಿಡಗಳೆಲ್ಲ ಇತ್ತು. ಇವಾಗ ಅದೆಲ್ಲ ಇಲ್ಲ, ಸುಮ್ಮನೆ ನಾರ್ಮಲ್ ಶೋ ಪ್ಲ್ಯಾಂಟ್ಸ್ ಎಲ್ಲ ಹಾಕಿದ್ದಾರೆ ಅಷ್ಟೇ. ನೋಡಿ, ಇದು ದೇವಸ್ಥಾನದ ಓವರ್ ಆಲ್ ವ್ಯೂ. ಸುತ್ತ ಹೇಗೆ ಕಾಣುತ್ತೆ ಅಂತ. ತುಂಬ ಶೂಟಿಂಗ್ಸ್ ಎಲ್ಲ ಆಗಿದೆ ಈ ಟೆಂಪಲಲ್ಲಿ. ಸುಮ್ಮನೆ ಆ ಕಡೆ ಒಂದು ಈ ಕಡೆ ಒಂದು ಆರ್ಟಿಫಿಷಿಯಲ್ ಪಾಂಡ್ ಥರ ಮಾಡಿದ್ದಾರೆ. ಅದರಲ್ಲಿ ಏನಿಲ್ಲ, ಆ್ಯಕ್ಚುಲಿ ಸ್ವಲ್ಪ ನೀರಿದೆ ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಿದೆ ಅಲ್ವಾ ಟೆಂಪಲು. ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಫ್ರೆಂಡ್ಸ್ ಈ ಟೆಂಪಲಿಗೆ ಬಂದರೆ. ಅಷ್ಟು ಕಾಮಾಗಿರುತ್ತೆ ಯಾವಾಗಲೂ. ಆ್ಯಂಡ್ ಇಲ್ಲಿ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ. ಇನ್ನೊಂದು ಹೇಳ್ಬೇಕಿತ್ತು ಆ್ಯಕ್ಚುಲಿ. ಆಮೇಲೆ ಇಲ್ಲಿ ಬಂದು ಬೋರ್ಡಿಂಗ್ ಸ್ಕೂಲ್ ಇದೆ.
ಸಿಕ್ಸ್ ಸ್ಟ್ಯಾಂಡರ್ಡಿಂದ ಅಪ್ ಟು 12th ಸೆಕೆಂಡ್ ಪಿ ಯು ಸಿ ತನಕ ಬೋರ್ಡಿಂಗ್ ಸ್ಕೂಲ್ ಇದೆ. ಬರೀ ಬಾಯ್ಸಿಗೆ ಮಾತ್ರ, ನಾಟ್ ಫಾರ್ ಗರ್ಲ್ಸ್, ಬಾಯ್ಸಿಗೆ ಮಾತ್ರ. ಇದು ಭಾರತಿ ಎಜುಕೇಷನ್ ಟ್ರಸ್ಟ್ ಅವ್ರದ್ದೇ ಬೋರ್ಡಿಂಗ್ ಸ್ಕೂಲ್ ಇದೆ. ಅದೇ ಬೋರ್ಡಿಂಗ್ ಸ್ಕೂಲ್ ಇದು. ಆ ಮಕ್ಕಳಲ್ಲೇ ಆಟ ಆಡ್ತಾಯಿದ್ರು ಅಷ್ಟೇ. ಇದೇ ಸ್ಕೂಲು ಎಲ್ಲ, ಸ್ಕೂಲು ಹಾಸ್ಟೆಲ್ ಎಲ್ಲ ಅವರಿಗೆ. ಹಾಗೇ ಇಲ್ಲಿ ಸ್ವಲ್ಪ ಮುಂದೆ ಪ್ರಕೃತಿ ಧಾಮ ಅಂತ ಒಂದು ಹಾಸ್ಪಿಟಲ್ ಇದೆ. ಇದು ಲೈಕ್ ಯೋಗ ಹಾಸ್ಪಿಟಲ್, ಆಯುರ್ವೇದಿಕ್ ಹಾಸ್ಪಿಟಲ್ ಥರ ಯೋಗ ಮಾಡಿಸಿ ಆಯುರ್ವೇದಿಕ್ ಟ್ರೀಟ್ಮೆಂಟ್ ಎಲ್ಲ ಕೊಡುವಂಥ ಹಾಸ್ಪಿಟಲ್ ನೋಡಿ. ಇದೇ ಹಾಸ್ಪಿಟಲ್ ಪ್ರಕೃತಿ ಆರೋಗ್ಯ ಧಾಮ ಯೋಗ ಹಾಸ್ಪಿಟಲ್ ಅಂತ ಇದೆ ಅಷ್ಟೇ. ಅದು ಇನ್ನೊಂದು ಸತಿ ನಾನು ಫುಲ್ ಅದು ಹಾಸ್ಪಿಟಲ್ದೆಲ್ಲ ವಿಡಿಯೋ ಮಾಡಿ ಹಾಕ್ತೀನಿ ನೋಡಿ. ಇದೇ ಟೆಂಪಲ್ ವ್ಯೂ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಬಾಯ್.